ನೋಡಿ, ಧಾರವಾಡದಲ್ಲಿ ಸರ್ಕಾರಿ ಹುದ್ದೆಗಾಗಿ ದೊಡ್ಡ ಸಂಗ್ರಾಮವೇ ನಡೀತಾ ಇದೆ. ಪ್ರತಿಭಟನಾ ಸ್ಥಳಕ್ಕೆ ಧಾರವಾಡದ ಡಿಸಿ ಆಗಮಿಸಿದ್ದಾರೆ. ಇನ್ನು ಬೇಡಿಕೆ ಸರ್ಕಾರಕ್ಕೆ ತಿಳಿಸುವುದಾಗಿ ಧಾರವಾಡದ ಡಿಸಿ ಕೂಡ ಭರವಸೆ ನೀಡಿದ್ದಾರೆ. ಡಿಸಿ ಮನವಿ ಬೆನ್ನಲ್ಲೇ ಪ್ರತಿಭಟನೆ ಕೈಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಉದ್ದಟತನ ಮೆರೆದಂತಹ 10ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳನ್ನ ಖಾಕಿ ವಶಕ್ಕೆ ಪಡೆದಿದೆ. ಇನ್ನು ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ಇವತ್ತೇನು ವಿದ್ಯಾನಗರಿ, ವಿದ್ಯಾಕಾಶಿ, ಬೇಡಾನಗರಿ, ಧಾರವಾಡದಲ್ಲಿ ಇವತ್ತು ಸರ್ಕಾರಿ ಹುದ್ದೆಗಾಗಿ ಸಂಗ್ರಾಮ, ಬೃಹತ್ ಮಟ್ಟದ ಪ್ರತಿಭಟನೆ ಆಯೋಜನೆ ಮಾಡಲಾಗಿತ್ತು. ಧಾರವಾಡದ ಡಿಸಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತೆಯೇ ಅವರ ಬೇಡಿಕೆಯನ್ನು ಸರ್ಕಾರಕ್ಕೆ ನಾನು ತಿಳಿಸ್ತೀನಿ ಅಂತಕ್ಕಂತಹ ಭರವಸೆ ಕೂಡ ನೀಡಿದ್ದಾರೆ. ಯಾವಾಗ ಡಿಸಿ ಅವರು ಅವೆಲ್ಲರ ಮನವಿಯ ಸ್ವೀಕಾರ ಮಾಡಿ ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಯಾವಾಗ ಭರವಸೆಯನ್ನು ಕೊಟ್ಟರು, ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಇನ್ನು ಅದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಉದ್ದಟತನವನ್ನು ಮೆರೆದಿದ್ದಾರೆ. 10ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳನ್ನ, ಪ್ರತಿಭಟನಾಕಾರ ನಿರತವಾಗಿರತಕ್ಕಂತಹ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ನಂತರ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ನಾವು ನೋಡ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆಗೆ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿ ಪೊಲೀಸರ ಮನವಿ ಕೂಡ ಸ್ಪಂದನೆ ಮಾಡಿದ ತುಂಬಾ ವ್ಯಾಪಕವಾಗಿರತಕ್ಕಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮತ್ತೊಂದು ಕಡೆಗೆ ಧಾರವಾಡದ ಡಿಸಿ ಅವರು ಸ್ಥಳಕ್ಕೆ ಬಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಮನವಿಯನ್ನು ಆಲಿಸ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳು ನೋಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ವಿದ್ಯಾಕಾಶಿ ಧಾರವಾಡದಲ್ಲಿ ಏನು ಸಾವಿರಾರು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಶ್ರೀನಗರದಿಂದ ಜುಬ್ಲಿ ಸರ್ಕಲ್ ವರೆಗೂ ಏನು ಆಗಮಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಏನು ಅಭ್ಯರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಕೈಗೊಂಡಿದ್ರು. ಈ ಪ್ರತಿಭಟನೆ ಸದ್ಯದ ಮಟ್ಟಿಗೆ ಏನು ಕೈಬಿಡುವಂತೆ ಒಂದ್ ಕಡೆ ಧಾರವಾಡ ಡಿಸಿ ಏನು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಮುಂದಾದ್ರು ಅಂತಾನೆ ಹೇಳ್ಬೋದು. ಇನ್ನ ಒಂದ್ ಕಡೆ ಸದ್ಯದ ಪರಿಸ್ಥಿತಿ ಕೂಡ ಇಲ್ಲಿ ಅಭ್ಯರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಸ್ಥಳದಿಂದ ಕಾಲು ಕೇಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು, ಸಾವಿರಾರು ಸಂಖ್ಯೆಯಲ್ಲಿ ಏನು ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಈ ಉದ್ಯೋಗಾಕಾಂಕ್ಷಿಗಳನ್ನ ಮರಳಿ ಕಳಿಸುವಂತ, ಅಂದ್ರೆ ಪ್ರತಿಭಟನೆಯನ್ನ ನಿಲ್ಲಿಸಿ ಹೋಗುವಂತೆ ಅವರಿಗೆ ಒಂದ್ ರೀತಿ ಮನವಿಯನ್ನ ಮಾಡ್ಕೊಳ್ತಾ ಇರತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಇಲ್ಲಿ ಯಾವುದೇ ರೀತಿಯಾದಂತ ಪಟ್ಟನ್ನ ಬಿಡಲಾರದೆ ಅಭ್ಯರ್ಥಿಗಳು ಏನು ಇಲ್ಲಿ ಮುಂದಾಗ್ತಾ ಇದ್ದಾರೆ, ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗ್ತಾ ಇದ್ದಾರೆ. ಅವ್ರೇ ಸರ ಅಲ್ಲಿ ಸುಮ್ನೆ ನಿಂತಿಡ್ರಿ, ನಾವು ಹೋರಾಟ ಮಾಡಕ್ ಬಂದಿವ್ರಿ ಸರ. ಜೊಮ್ಯಾಟೊ ಮಾಡಿ ದುಡಿತೀವ್ರಿ ಅಂದ್ರು 700 ರೂಪಾಯಿ ದುಡಿತೀವ್ರಿ ದಿನ. ಸುಮ್ಮ ಒಂದ್ 6 ತಾಸು ಓದಿದ್ರ 6 ತಾಸು ಜೊಮ್ಯಾಟೊ ಮಾಡಿತೀವ್ರಿ. ಟಿ ಶರ್ಟ್ ಹೇಳ್ತಾರ್ರಿ, ಅದನ್ನ ಯಾರು ಕೊಡಿಸ್ಬೇಕ್? ಅವ್ರಿಗೆ ಹೇಳ್ಬೇಕ. ಅಲ್ಲಿ ಯಾರ ಪಿಸಿ ಬಂದ್ ಎಳ್ದಾಡನ್ ನನಗೀಗ ಕೊಡಿಸ್ಬೇಕು. ಅವ್ರು ನನಗ್ ಕೊಡಿಸ್ಲಿಲ್ಲ ಅಂದ್ರೆ ನಾವು ಹೋಗಲ್ಲ, ಇಲ್ಲೇ ಕೊಡಿಸ್ಬೇಕು. ನನಗೆ ಟಿ ಶರ್ಟ್ ಕೊಡಿಸ್ಬೇಕು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಸಾಕಷ್ಟು ಜನ ಅಭ್ಯರ್ಥಿಗಳು ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅಭ್ಯರ್ಥಿಗಳನ್ನ ಇಲ್ಲಿ ಕಳಿಸುವಂತ, ಅಂದ್ರೆ ಪ್ರತಿಭಟನಾ ಸ್ಥಳದಿಂದ ಅವರನ್ನ ಕಳಿಸುವಂತ ಒಂದು ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು ಇಲ್ಲಿ ಮುಂದಾಗ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಏನು ಸ್ಥಳದಿಂದ ಕಾಲ್ ಕೀಳದೆ ಪಟ್ಟು ಹಿಡಿದು, ಅಂದ್ರೆ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲೇಬೇಕು, ನೋಟಿಫಿಕೇಶನ್ ಅನ್ನು ಹೊರಡಿಸಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಹಿಡಿದು ಅಭ್ಯರ್ಥಿಗಳು ಏನು ಮುಂದಾಗಿದ್ದಾರೆ ಅಂತವರನ್ನ ಕೆಲವೊಂದಿಷ್ಟು ಜನರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಸಾಕಷ್ಟು ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳಿರ್ಬೋದು, ನೂರಾರು ಸಂಖ್ಯೆಯ ಸಿಬ್ಬಂದಿಗಳು ಇಲ್ಲಿ ಅವರನ್ನ ಕಳಿಸುವಂತ ನಿಟ್ಟಿನಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದ್ ಕಡೆ ಧಾರವಾಡ ಡಿಸಿ ಅವರು ಬಂದು ಸ್ಥಳಕ್ಕೆ ಆಗಮಿಸಿ ಒಂದು ಭರವಸೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಅಭ್ಯರ್ಥಿಗಳಿಗೆ, ಅಂದ್ರೆ ತಮ್ಮ ಆಗ್ರಹವನ್ನ, ತಮ್ಮ ಬೇಡಿಕೆಯನ್ನ ಸರ್ಕಾರದ ಮಟ್ಟಕ್ಕೆ ನಾವು ಏನು ತಿಳಿಸಲಿದ್ದೇವೆ, ತಮ್ಮ ಬೇಡಿಕೆಗೆ ಅನುಗುಣವಾಗಿ
ಈ ವಿಷಯಗಳನ್ನ ಅಂದ್ರೆ ಹುದ್ದೆಗಳನ್ನ ಭರ್ತಿ ಮಾಡುವಂತ ನಿಟ್ಟಿನಲ್ಲಿ ಏನು ಅಭ್ಯರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಬೆಳಗ್ಗೆಯಿಂದ ನಿರಂತರವಾಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯವನ್ನ ನಾವು ಸರ್ಕಾರದ ಮಟ್ಟಕ್ಕೆ ತಿಳಿಸಲಿದ್ದೇವೆ ಅಂತಕ್ಕಂಥ ಒಂದು ಭರವಸೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಆದ್ರೂ ಕೂಡ ಅಭ್ಯರ್ಥಿಗಳು ಇಲ್ಲಿ ಸ್ಥಳದಿಂದ ಕಾಲು ಕೀಳ್ತಾ ಇಲ್ಲ. ಹೀಗಾಗಿ ಅವರನ್ನ ಕಳಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಇದು ಸದ್ಯದ ವಾತಾವರಣ ಅಂತಾನೆ ಹೇಳಬಹುದು. ಸಾಕಷ್ಟು ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸವನ್ನ ಇಲ್ಲಿ ಪಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್. ನೋಡಿ, ಧಾರವಾಡದಲ್ಲಿ ಸರ್ಕಾರಿ ಹುದ್ದೆಗಾಗಿ ದೊಡ್ಡ ಸಂಗ್ರಾಮವೇ ನಡೀತಾ ಇದೆ. ಪ್ರತಿಭಟನಾ ಸ್ಥಳಕ್ಕೆ ಧಾರವಾಡದ ಡಿಸಿ ಆಗಮಿಸಿದ್ದಾರೆ. ಇನ್ನು ಬೇಡಿಕೆ ಸರ್ಕಾರಕ್ಕೆ ತಿಳಿಸುವುದಾಗಿ ಧಾರವಾಡದ ಡಿಸಿ ಕೂಡ ಭರವಸೆ ನೀಡಿದ್ದಾರೆ. ಡಿಸಿ ಮನವಿ ಬೆನ್ನಲ್ಲೇ ಪ್ರತಿಭಟನೆ ಕೈಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಉದ್ದಟತನ ಮೆರೆದಂತಹ 10ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳನ್ನ ಕಾಕಿ ವಶಕ್ಕೆ ಪಡೆದಿದೆ. ಇನ್ನು ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಇವತ್ತೇನು ವಿದ್ಯಾನಗರಿ, ವಿದ್ಯಾಕಾಶಿ, ಬೇಡಾನಗರಿ, ಧಾರವಾಡದಲ್ಲಿ ಇವತ್ತು ಸರ್ಕಾರಿ ಹುದ್ದೆಗಾಗಿ ಸಂಗ್ರಾಮ ಬೃಹತ್ ಮಟ್ಟದ ಪ್ರತಿಭಟನೆ ಆಯೋಜನೆ ಮಾಡಲಾಗಿತ್ತು. ಧಾರವಾಡದ ಡಿಸಿ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದಂತೆಯೇ ಅವರ ಬೇಡಿಕೆಯನ್ನು ಸರ್ಕಾರಕ್ಕೆ ನಾನು ತಿಳಿಸ್ತೀನಿ ಅಂತಕ್ಕಂತಹ ಭರವಸೆ ಕೂಡ ನೀಡಿದ್ದಾರೆ. ಯಾವಾಗ ಡಿಸಿ ಅವರು ಅವೆಲ್ಲರ ಮನವಿಯ ಸ್ವೀಕಾರ ಮಾಡಿ ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಯಾವಾಗ ಭರವಸೆಯನ್ನು ಕೊಟ್ಟರು, ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಇನ್ನು ಅದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಉದ್ದಟತನವನ್ನು ಮೆರೆದಿದ್ದಾರೆ. 10ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳನ್ನ ಪ್ರತಿಭಟನಾಕಾರ ನಿರತವಾಗಿರತಕ್ಕಂತಹ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ನಂತರ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ನೋಡ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆಗೆ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿ ಪೊಲೀಸರ ಮನವಿಯನ್ನು ಕೂಡ ಸ್ಪಂದನೆ ಮಾಡಿದೆ. ತುಂಬಾ ವ್ಯಾಪಕವಾಗಿರತಕ್ಕಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತೊಂದು ಕಡೆಗೆ ಧಾರವಾಡದ ಡಿಸಿ ಅವರು ಸ್ಥಳಕ್ಕೆ ಬಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಮನವಿಯನ್ನು ಆಲಿಸ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಇಲಾಖೆಗಳಲ್ಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ವಿದ್ಯಾಕಾಶಿ ಧಾರವಾಡದಲ್ಲಿ ಏನು ಸಾವಿರಾರು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಶ್ರೀನಗರದಿಂದ ಜುಬ್ಲಿ ಸರ್ಕಲ್ ವರೆಗೂ ಏನು ಆಗಮಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಏನು ಅಭ್ಯರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಕೈಗೊಂಡಿದ್ರು. ಈ ಪ್ರತಿಭಟನೆ ಸದ್ಯದ ಮಟ್ಟಿಗೆ ಏನು ಕೈಬಿಡುವಂತೆ ಒಂದ್ ಕಡೆ ಧಾರವಾಡ ಡಿಸಿ ಏನು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಮುಂದಾದ್ರು ಅಂತಾನೆ ಹೇಳ್ಬೋದು. ಇನ್ನ ಒಂದ್ ಕಡೆ ಸದ್ಯದ ಪರಿಸ್ಥಿತಿ ಕೂಡ ಇಲ್ಲಿ ಅಭ್ಯರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಸ್ಥಳದಿಂದ ಕಾಲು ಕೀಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಏನು ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಈ ಉದ್ಯೋಗಾಕಾಂಕ್ಷಿಗಳನ್ನ ಮರಳಿ ಕಳಿಸುವಂತ ಅಂದ್ರೆ ಪ್ರತಿಭಟನೆಯನ್ನ ನಿಲ್ಲಿಸಿ ಹೋಗುವಂತೆ ಅವರಿಗೆ ಒಂದು ರೀತಿ ಮನವಿಯನ್ನ ಮಾಡ್ಕೊಳ್ತಾ ಇರತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಇಲ್ಲಿ ಯಾವುದೇ ರೀತಿಯಾದಂತ ಪಟ್ಟನ್ನ ಬಿಡಲಾರದೆ ಅಭ್ಯರ್ಥಿಗಳು ಏನು ಇಲ್ಲಿ ಮುಂದಾಗ್ತಾ ಇದ್ದಾರೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗ್ತಾ ಇದ್ದಾರೆ. ಅವ್ರೇ ಸರ ಅಲ್ಲಿ ಸುಮ್ನೆ ನಿಂತಿಡ್ರಿ, ನಾವು ಹೋರಾಟ ಮಾಡಕ್ ಬಂದಿವ್ರಿ ಸರ. ಜೊಮ್ಯಾಟೊ ಮಾಡಿ ದುಡಿತೀವ್ರಿ ಅಂದ್ರು 700 ರೂಪಾಯಿ ದುಡಿತೀವ್ರಿ ದಿನ. ಸುಮ್ಮ ಒಂದ್ 6 ತಾಸು ಓದಿದ್ರ 6 ತಾಸು ಜೊಮ್ಯಾಟೊ ಮಾಡಿತೀವ್ರಿ. ಟಿ ಶರ್ಟ್ ಹೇಳ್ತಾರ್ರಿ, ಅದನ್ನ ಯಾರು ಕೊಡಿಸ್ಬೇಕು? ಅವ್ರು ಹೇಳ್ಬೇಕ. ಅಲ್ಲಿ ಯಾರ ಪಿ.ಸಿ ಬಂದ್ ಹೇಳ್ದಾಡನ್, ಪಿ.ಸಿ ಬಂದ್ ಹೇಳ್ದಾಡನ್, ನನಗೀಗ ಕೊಡಿಸ್ಬೇಕು. ಅವ್ರು ನನಗ್ ಕೊಡಿಸ್ಲಿಲ್ಲ ಅಂದ್ರೆ ನಾವು ಹೋಗಲ್ಲ, ಇಲ್ಲೇ ಕೊಡಿಸ್ಬೇಕು, ನನಗೆ ಟಿ ಶರ್ಟ್ ಕೊಡಿಸ್ಬೇಕು. ಇದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ಅಭ್ಯರ್ಥಿಗಳು ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅಭ್ಯರ್ಥಿಗಳನ್ನ ಇಲ್ಲಿ ಕಳಿಸುವಂತ ಅಂದ್ರೆ ಪ್ರತಿಭಟನಾ ಸ್ಥಳದಿಂದ ಅವರನ್ನ ಕಳಿಸುವಂತ ಒಂದು ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳು ಇಲ್ಲಿ ಮುಂದಾಗ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಏನು ಸ್ಥಳದಿಂದ ಕಾಲ್ ಕೀಳದೆ ಪಟ್ಟು ಹಿಡಿದು ಅಂದ್ರೆ
ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲೇಬೇಕು, ನೋಟಿಫಿಕೇಶನ್ ಅನ್ನ ಹೊರಡಿಸಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಹಿಡಿದು ಅಭ್ಯರ್ಥಿಗಳು ಏನು ಮುಂದಾಗಿದ್ದಾರೆ ಅಂತವರನ್ನ ಕೆಲವೊಂದಿಷ್ಟು ಜನರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಸಾಕಷ್ಟು ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳಿರ್ಬೋದು, ನೂರಾರು ಸಂಖ್ಯೆಯ ಸಿಬ್ಬಂದಿಗಳು ಇಲ್ಲಿ ಅವರನ್ನ ಕಳಿಸುವಂತ ನಿಟ್ಟಿನಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದ್ ಕಡೆ ಧಾರವಾಡ ಡಿಸಿ ಅವರು ಬಂದು ಸ್ಥಳಕ್ಕೆ ಆಗಮಿಸಿ ಒಂದು ಭರವಸೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಅಭ್ಯರ್ಥಿಗಳಿಗೆ ಅಂದ್ರೆ ತಮ್ಮ ಆಗ್ರಹವನ್ನ, ತಮ್ಮ ಬೇಡಿಕೆಯನ್ನ ಸರ್ಕಾರದ ಮಟ್ಟಕ್ಕೆ ನಾವು ಏನು ತಿಳಿಸಲಿದ್ದೇವೆ, ತಮ್ಮ ಬೇಡಿಕೆಗೆ ಅನುಗುಣವಾಗಿ ಈ ವಿಷಯಗಳನ್ನ ಅಂದ್ರೆ ಹುದ್ದೆಗಳನ್ನ ಭರ್ತಿ ಮಾಡುವಂತ ನಿಟ್ಟಿನಲ್ಲಿ ಏನು ಅಭ್ಯರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಬೆಳಗ್ಗೆಯಿಂದ ನಿರಂತರವಾಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಈ ಒಂದು ವಿಷಯವನ್ನ ನಾವು ಸರ್ಕಾರದ ಮಟ್ಟಕ್ಕೆ ತಿಳಿಸಲಿದ್ದೇವೆ ಅಂತಕ್ಕಂಥ ಒಂದು ಭರವಸೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಆದ್ರೂ ಕೂಡ ಅಭ್ಯರ್ಥಿಗಳು ಇಲ್ಲಿ ಸ್ಥಳದಿಂದ ಕಾಲು ಕೀಳ್ತಾ ಇಲ್ಲ. ಹೀಗಾಗಿ ಅವರನ್ನ ಕಳಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಇದು ಸದ್ಯದ ವಾತಾವರಣ ಅಂತಾನೆ ಹೇಳ್ಬೋದು. ಸಾಕಷ್ಟು ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸವನ್ನ ಇಲ್ಲಿ ಪಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ